ತುಳುನಾಡು ಅಂದರೆ ಕೇವಲ ಮಣ್ಣಲ್ಲ, ಅದು ನಂಬಿಕೆಯ ನೆಲೆ, ದೈವಗಳ ಬೀಡು. ಈ ಮಣ್ಣಿನ ಜನರ ಕಷ್ಟಕ್ಕೆ ಕಿವಿಯಾಗಿ, ಕಣ್ಣೀರಿಗೆ ಆಸರೆಯಾಗಿ ನಿಂತಿರುವ ಕರುಣೆಯ ದೈವ ಸ್ವಾಮಿ ಕೊರಗಜ್ಜ. ಜನಪದೀಯ ಕಥೆಗಳ ಪ್ರಕಾರ ಒಂದು ಕಾಲದಲ್ಲಿ ಹುಟ್ಟಿದ 30 ದಿನಕ್ಕೆ ತಾಯಿ ತಂದೆಯನ್ನ ಕಳೆದುಕೊಂಡ ಒಂದು ಹಸುಗೂಸು ದಿಕ್ಕಿಲ್ಲದೆ ಆಸರೆ ಇಲ್ಲದೆ ಅನಾಥವಾಯಿತು. ಹೊಯ್ಗೆಯಲ್ಲಿ ಬಿದ್ದಿದ್ದ ಆ ಕಂದ ದಡ್ಡಲಕಾಯಿಯನ್ನೇ ತೆಂಗಿನಕಾಯಿ ಅಂತ, ಮರಳನ್ನೇ ಅನ್ನ ಅಂತ ಭಾವಿಸಿ ಕೈ ಮುಗಿದು ದೇವರನ್ನ ಬೇಡಿಕೊಂಡಿತಂತೆ. ಆ ಕಂದನ ಸ್ಥಿತಿ ಕಂಡು ಕರಗಿದ ಮೈರಕ್ಕ ಬೈದ್ಯತಿ ಅವನನ್ನ ಮನೆಗೆ ಕರೆದುಕೊಂಡು ಹೋಗಿ ಪ್ರೀತಿಯಿಂದ ಸಾಕ್ತಾಳೆ. ಅದೇ ಮಗು ಮುಂದೆ ಬೆಳೆದು ಕೊರಗ ತನಿಯನಾದ ಅನ್ನೋದನ್ನ ಜನಪದೀಯ ಕಥೆಗಳು ಹೇಳುತ್ತವೆ. ದೈವದ ಹರಕೆ ತೀರಿಸೋದಕ್ಕೆ 7 ಹೊರೆಗಳನ್ನು ಹೊತ್ತು ಹೊರಟಾಗ ದೇವಸ್ಥಾನದ ಒಳಗೆ ಪ್ರವೇಶ ನಿರಾಕರಿಸಲಾಗುತ್ತೆ. ಗೋಪುರದ ಮಾಡಿನಲ್ಲಿದ್ದ ಹಣ್ಣನ್ನ ಮುಟ್ಟೋದಕ್ಕೆ ಕೈ ಚಾಚಿದ ಕ್ಷಣ ಕೊರಗತನಿಯ ಅಲ್ಲೇ ಮಾಯವಾದ. ಆದರೆ ಅದು ಅಂತ್ಯವಲ್ಲ. ಊರಿಗೆ ಆಪತ್ತು ಬಂದಾಗ ಅನ್ಯಾಯದ ವಿರುದ್ಧ ವಿರಾಟ್ ರೂಪದಲ್ಲಿ ಪ್ರತ್ಯಕ್ಷನಾಗಿ ಧರ್ಮದ ಕಟ್ಟು ಮೀರದಂತೆ ಎಚ್ಚರಿಸಿದ ಆ ಶಕ್ತಿಯೇ ಸ್ವಾಮಿ ಕೊರಗಜ್ಜ. ಕೊರಗಜ್ಜನಿಗೆ ದೊಡ್ಡ ದೊಡ್ಡ ಗೋಪುರಗಳಿಲ್ಲ, ಅದ್ಧೂರಿಯ ದೇವಾಲಯಗಳಿಲ್ಲ. ಆದರೆ ಅವರ ಸನ್ನಿಧಿಯಲ್ಲಿ ಇರುವುದೊಂದೇ ಭಕ್ತರ ಅಚಲ ನಂಬಿಕೆ. ಕಷ್ಟದಲ್ಲಿ ಅಜ್ಜ ಅಂತ ಕರೆದ್ರೆ ನಮ್ಮ ನೋವಿಗೆ ಓಡಿ ಬರುವ ಕಾವಲುಗಾರ ಅಂತ ತುಳುನಾಡಿನ ಜನರ ನಂಬಿಕೆ. ಕೊರಗಜ್ಜ ಕೇವಲ ದೈವವಲ್ಲ, ಅವರು ನಮ್ಮ ಮನೆಯ ಹಿರಿಯಣ್ಣ, ನಮ್ಮ ನಂಬಿಕೆಯ ನೆಲೆ, ನಮ್ಮ ಕಷ್ಟದ ಹೊತ್ತಿನ ಆಸರೆ. ನಂಬಿದವರಿಗೆ ಇಂಬು ನೀಡುವ, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಕೊರಗಜ್ಜನ ಕೃಪೆ ನಮ್ಮೆಲ್ಲರ ಮೇಲೂ ಸದಾ ಇರಲಿ.